ಓಕೆ, ಈಗ ಏನು ಮಾಡ್ತಾರೆ ಇವರು? ರಾಜೀನಾಮೆ ಏನಾದರೂ ಕೊಡ್ತಾರಾ? ಕೊಡಬಹುದು, ಸಾಧ್ಯತೆ ಇದೆ. ಹೋಮ್ ಮಿನಿಸ್ಟರ್ ಮನೆಗೆ ಹೋಗಿದ್ರಲ್ಲ, ಮೊದಲು ರಾಜೀನಾಮೆ ಬಿಸಕ್ ಹೋಗಯ್ಯ ನೀನು ಅಂದ್ರು ಅನ್ಬೋದು. ಮುಜುಗರ ರೀ ಇದು, ಬರೀ ಡಿಪಾರ್ಟ್ಮೆಂಟಿಗೆಲ್ಲ ಸರ್ಕಾರಕ್ಕೂ ಮುಜುಗರ ಇದು. ಈ ಕಳಂಕದಿಂದ ತಪ್ಪಿಸ್ಕೊಳ್ಳೋಕೆ ಸ್ವಯಂ ನಿವೃತ್ತಿ ಪಡ್ಕೊಬಿಡ್ತಾರಾ? ಬಹುಶಃ ಆಗಬಹುದು. ಮುಜುಗರದಿಂದ ಸ್ವಯಂ ನಿವೃತ್ತಿಯನ್ನ ಘೋಷಣೆ ಮಾಡ್ತಾರಾ? ಸಾಧ್ಯತೆ ಇದೆ. ಇದು ಸಾಧ್ಯತೆ ನಂಬರ್ 1. ಸಾಧ್ಯತೆ ನಂಬರ್ 2, ಗೃಹ ಇಲಾಖೆ ಅಥವಾ ಹೋಮ್ ಮಿನಿಸ್ಟ್ರು ಮೊದಲು ದೂರ ನಡಿ, ಇನ್ನು ಇನ್ವೆಸ್ಟಿಗೇಷನ್ ಆಗೋ ತನಕ ನಿನ್ನ ಮುಖನೇ ತೋರಿಸ್ಬೇಡ ನನಗೆ ಅಂತ ಚೀತು ಅಂತ ಉಗಿದು ಕಳಿಸ್ಬೋದು. 2ನೇದು. 3ನೇದು, ಇನ್ವೆಸ್ಟಿಗೇಷನ್ ಆಗ್ಬೇಕಾದ್ರೆ ಇವ್ರನ್ನೆಲ್ಲ ಏನು ಅಧಿಕಾರದಲ್ಲಿ ಇಡಲ್ರಿ, ಅದು ಡೆಫಿನೆಟ್ಲಿ ಸ್ವಲ್ಪ ದಿನ ಮನೆಗಿಲ್ಲೇ ಕಳಿಸಿರ್ಬೋದು, ಸಸ್ಪೆಂಡ್ ಮಾಡಿ ಒಂದು 6 ತಿಂಗಳನ್ನ ಒಂದು ವರ್ಷನೋ ಅಥವಾ ತನಿಖೆ ಮುಗಿಯೋ ತನಕನೋ ನಡೀತಾ ಇರೋ ಮನೆಗೆ ಅಂತ ಕಳಿಸಿರ್ತಾರೆ. ಇಂಥದ್ದು ಏನಾದರೂ ಆಗ್ಬೋದು. ಸ್ವಯಂ ನಿವೃತ್ತಿ ವಿಚಾರ ತಿಳಿಸೋಕೆ ಗೃಹ ಸಚಿವರ ನಿವಾಸಕ್ಕೆ ಹೋದ್ರ ಅವರು. ಮೇ ತಿಂಗಳಲ್ಲಿ ನಿವೃತ್ತಿ ಆಗ್ಬೇಕಿತ್ತಂತೆ. ಅಯ್ಯೋ, ಇನ್ನೇನು 2 ತಿಂಗಳಲ್ಲಿ ನಿವೃತ್ತಿ ಆಗ್ಬೇಕಿತ್ತಂತ್ರಿ. ಅಷ್ಟೊತ್ತಿಗಿಂತ ಕಳಂಕ ಮೆತ್ಕೊಂಡ್ರು. ಓಕೆ, ಮೇ ತಿಂಗಳಲ್ಲಿ ಗೌರವಯುತವಾಗಿ ಅವರಿಗೆ ಸೆಂಡ್ ಆಫ್ ಕೊಡಬೇಕಿತ್ತು. ಈಗ ಒದ್ದು ಹೊರಗೆ ಹಾಕಿಸ್ಕೊಳ್ಳುವ ಪರಿಸ್ಥಿತಿ ತಂದಿಟ್ಕೊಂಡಿದ್ದಾರೆ. ಗೃಹ ಇಲಾಖೆಯಿಂದ ಕಡ್ಡಾಯ ರಜೆ ಕೊಡುವ ತೀರ್ಮಾನ ತಗೊಳ್ಳೋ ಸಾಧ್ಯತೆ ಇದೆ. ಎಸ್, ಇದೇನು ನಾನು ಆರಂಭದಲ್ಲಿ ಹೇಳ್ದಂಗೆ, ಕಡ್ಡಾಯ ರಜೆ ಅಂದರೆ ಅವ್ರನ್ನ ನಿನ್ನ ನಡಿ ಮನೆಗೆ ಅಂತ ಕಳಿಸ್ತಾರೆ ಸ್ವಲ್ಪ ದಿನಗಳ ಕಾಲ. ಇನ್ನೇನು ಮೇಗೆಲ್ಲ ಅವ್ರದ್ದು ಮುಗ್ದೆ ಹೋಗ್ತಾ ಇತ್ತು ಅಂದರೆ ಇನ್ನೇನು ಇವರೇ ಸುಮ್ಮನೆ ನಾನು ಹೋಗ್ತೀನಿ ಮನೆಗೆ ಅಂತ ರಾಜೀನಾಮೆ ಕೊಟ್ಟು ಹೋದರೆ ಒಳ್ಳೇದು. ಇವೆಲ್ಲ ಭಾರಿ ಮುಜುಗರ ರೀ. ಒಂದು ಪ್ರಶ್ನೆ ನೋಡಿ, ಹೆಣ್ಣು ಮಕ್ಕಳು ಇಂತಹ ಪೊಲೀಸ್ ಇಲಾಖೆಯಿಂದ ಇಂಥ ವಿಚಾರಗಳು ಹೊರ ಬರ್ತಾ ಇದ್ದಾವೆ ಅಂದಾಗ ಏನು ಧೈರ್ಯ ಇಟ್ಕೊಂಡು ನಿಮ್ಮ ಹತ್ರ ನ್ಯಾಯ ಕೇಳಕ್ಕೆ ಬರಬೇಕು? ಮಹಿಳೆಯರಿಗೆ ರಕ್ಷಣೆ ಕೊಡ್ತೀರಾ ನೀವು? ಚಪ್ಪಲಗಾರರು ನಾಯಿಗಳೇ ಎಷ್ಟೋ ವಾಸಿರಿ, ಒಂದು ಜಾಗ ಅಂತ ನೋಡ್ತವೆ ಅವು, ಸುತ್ತಮುತ್ತ ಯಾರಾದ್ರೂ ಇದಾರ ಇಲ್ವಾ ಅಂತ ನೋಡ್ತಾರೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ SK ಮಂಜುನಾಥ್ ನೀಡ್ತಾರೆ. SK ಮಂಜುನಾಥ್, ಇದು ಒಂದು ಪೊಲೀಸ್ ಇಲಾಖೆಗೆ, 2ನೇದು ಸರ್ಕಾರಕ್ಕೂ ಕೂಡ ತೀರಾ 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 ಮುಜುಗರ ತರುವಂತಹ ಸುದ್ದಿ, ಅನುಮಾನವೇ ಬೇಡ. ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಸಾಧ್ಯತೆ ನಂಬರ್ 1, ಸಾಧ್ಯತೆ ನಂಬರ್ 2 ಅಂತ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಏನೇನು ಮಾಡ್ಬೋದು ಸರ್ಕಾರದ ಮುಂದಿರೋ ಅವಕಾಶಗಳೇನು, ಇವ್ರ ಮುಂದಿರೋ ಈ ಸಾಹೇಬ್ರು ಮುಂದಿರೋ ಅವಕಾಶಗಳೇನು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ವಿದ್ಯಾ, ಕಳೆದ 2 ದಿನಗಳ ಹಿಂದೆ ಅಷ್ಟೇ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಅಂದರೆ DG ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳ ಒಂದು ಸಭೆ ನಡೆಸಿದಂಥ CM ಸಿದ್ದರಾಮಯ್ಯ ಜೊತೆಗೆ ಗೃಹ ಸಚಿವರಾದಂಥ ಪರಮೇಶ್ ಅವರು ಒಂದು ಕಿವಿ ಮಾತನ್ನು ಎಲ್ಲ ಸಭೆಯಲ್ಲಿರ್ತಕ್ಕಂಥ IPS ಅಧಿಕಾರಿಗಳು, DG ಇಂದ ಹಿಡಿದು ಯಾವ ಜಿಲ್ಲಾ SP ಗಳಿದ್ದಾರೆ ಅವರೆಲ್ಲರಿಗೂ ಒಂದು ಮಾತನ್ನು ಹೇಳಿದರು. ಯಾಕೆಂದರೆ ಕಳೆದ 1 ವರ್ಷದ ಅವಧಿಯಲ್ಲಿ 80 ಜನ ಪೊಲೀಸ್ ಸಿಬ್ಬಂದಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ, ಇಲಾಖೆಯ ಮರ್ಯಾದೆಯನ್ನು ತಲೆ ತಗ್ಗಿಸುವಂತೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಕಿವಿ ಮಾತನ್ನು ಹೇಳಿ ಇಂತಹ ಕೃತ್ಯಗಳಲ್ಲಿ ಯಾರು ಭಾಗಿಯಾಗಬೇಡಿ ಅಂತ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ದರು. ಅದಾದ ಬಳಿಕ ಕೇವಲ 1 ದಿನ, ನಿನ್ನೆ ರಜಾ ಇತ್ತು, ಆ 1 ದಿನದಲ್ಲಿ ಇಡೀ ಇಲಾಖೆಯ ಮರ್ಯಾದೆಯನ್ನು 3 ಕಾಸಿಗೆ ಹರಾಜಾಕುವಂಥ ಕೆಲಸವನ್ನು ಇಲ್ಲಿ ಒಬ್ಬ ಹಿರಿಯ ಅಧಿಕಾರಿ, ಅದರಲ್ಲೂ ಒಂದು ಇಲಾಖೆಯ DGP ಆಗಿರ್ತಕ್ಕಂಥ ರಾಮಚಂದ್ರ ರಾವ್ ಅವರು ಮಾಡಿದ್ದಾರೆ. ಇಲ್ಲಿ ಅವರು ನೋಡ್ಬೋದು ಕೆಲವೊಂದು ವಿಡಿಯೋಗಳು, 3-4 ವಿಡಿಯೋಗಳಲ್ಲಿ ಒಬ್ಬೊಬ್ಬ ಮಹಿಳೆಯರ ಜೊತೆ ಅವರು ರಾಸಲೀಲೆಯಲ್ಲಿ ತೊಡಗಿದ್ದಾರೆ. ಈ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಂತೆ, ಏನು ಅದರ ಗಮನಕ್ಕೆ ಬೀಳ್ತಾ ಇದ್ದಂತೆ CM ಸಿದ್ದರಾಮಯ್ಯ ಅವರು ಇವರ ವಿರುದ್ಧ ಕಾನೂನಿನ ಶಿಸ್ತು ಕ್ರಮ ಕೈಗೊಳ್ಳಿ ಅಂತಕ್ಕಂಥ ಖಡಕ್ ವಾರ್ನಿಂಗನ್ನು ಸಹ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಈ ವಿಡಿಯೋಗಳು ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇದ್ದಂತೆ ತನ್ನ ಕಚೇರಿಯಿಂದ ಹೊರಗಡೆ ಬಂದಂಥ DGP ರಾಮಚಂದ್ರ ಅವರು ಗೃಹ ಸಚಿವರನ್ನು ಭೇಟಿ ಮಾಡಿ ಇಲಾಖಾ ಕ್ರಮವನ್ನು ತಪ್ಪಿಸಿಕೊಳ್ಳುವಂಥ ಒಂದು ಒತ್ತಡವನ್ನು ಅವರ ಮೇಲೆ ಹಾಕೋದಿರ್ಬೋದು, ಅಥವಾ ಈ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣವನ್ನು ಕೊಡೋದಕ್ಕೆ ಗೃಹ ಸಚಿವರ ಮನೆಗೆ ಹೋಗಿದ್ರು. ಆದರೆ ಅವರ ಭೇಟಿಗೆ ಗೃಹ ಸಚಿವರು ನಿರಾಕರಿಸಿದ್ದಾರೆ. ಹೇಳಿಕೆಯಲ್ಲಿ ಇಲ್ಲಿ ಗೃಹ ಸಚಿವರು ಜೊತೆಗೆ ರಾಮಚಂದ್ರ ಅವರು ತುಂಬ ಆಪ್ತರಿದ್ದಾರೆ. ಈ ಹಿಂದೆ ನಡೆದಂಥ ಕೆಲವೊಂದು ಪ್ರಕರಣಗಳಲ್ಲಿ ಇದೇ ಗೃಹ ಸಚಿವರು ರಾಮಚಂದ್ರ ರಾವ್ ಅವರಿಗೆ ಒಂದು ರಕ್ಷಣೆಯನ್ನು ಸಹ ಕೊಟ್ಟಿದ್ದರು. ಹಿಂದೆ ಇವರ ಪುತ್ರಿ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇವರ ಒಂದು ಅನಾರೋಗ್ಯ ಒಂದು ಕಾರಣ ನೀಡಿ ಕಡ್ಡಾಯ ರಜೆಯ ಮೇಲೆ ಸಹ ಕಳಿಸಿದ್ರು. ಇವರ ಮೇಲೆ ಯಾವುದೇ ರೀತಿಯಂಥ ಗಂಭೀರ ಆರೋಪಗಳು ಬರದಂತೆ ಸಹ ನೋಡ್ಕೊಂಡಿದ್ರು. ಆದರೆ ಇಲ್ಲಿ ಸಮವಸ್ತ್ರದಲ್ಲಿ ತನ್ನ ಕಚೇರಿಯಲ್ಲೇ ಮಹಿಳೆಯರೊಂದಿಗೆ ಒಂದು ರಾಸಲೀಲೆಯಲ್ಲಿ ತೊಡಗಿರ್ತಕ್ಕಂಥದ್ದು, ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಆ 2 ವೈರಲ್ ಆಗಿರೋ ವಿಡಿಯೋ ಏನಿದ್ದಾವೆ, ಆ 2 ವಿಡಿಯೋದಲ್ಲಿರುವಂತಹ ಮಹಿಳೆ ಒಬ್ಳೇನಾ ಅಥವಾ ಬೇರೆ ಬೇರೆಯವರ? ಒಂದು ಅಂಡ್ ಎಷ್ಟು ವರ್ಷಗಳ ಹಿಂದಿನ ವಿಡಿಯೋ, ಯಾವ ಆಫೀಸಲ್ಲಿ ಇವರು ಚಾರ್ಜ್ ತಗೊಂಡಿದ್ರು, ಎಷ್ಟು ವರ್ಷದ ಹಳೇದಿರ್ಬೋದು, ಇದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಸಿಗ್ಬೋದಾ ಸದ್ಯಕ್ಕೆ ನಮಗೆ?
ಖಂಡಿತ ವಿದ್ಯೆ ಇಲ್ಲಿ ಆ ಗೊಂದಲದ ಹೇಳಿಕೆಯನ್ನು ರಾಮಚಂದ್ರ ಗೌಡರು ಕೊಡ್ತಾ ಇದ್ದಾರೆ. ಒಂದು ಕಡೆ AI ವಿಡಿಯೋ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಬೆಳಗಾಂನಲ್ಲಿ ನಾನು IG ಆಗಿದ್ದಂಥ ಸಂದರ್ಭದಲ್ಲಿ ವಿಡಿಯೋ ಇರಬಹುದು ಅಂತಕ್ಕಂಥದ್ದು ಹೇಳ್ತಾರೆ. ಮತ್ತೊಂದು ಕಡೆ ಇವರು 3 ವರ್ಷಗಳ ಹಿಂದೆ ಮೈಸೂರಿನಲ್ಲೂ ಸಹ ಕೆಲಸ ಮಾಡಿದರು. ಹೀಗಾಗಿ ಯಾವ ಕಚೇರಿಯಲ್ಲಿ ಈ ಕೃತ್ಯವನ್ನು ರಾಸಲೀಲೆಯನ್ನು ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಆ ವಿಡಿಯೋ ಜೊತೆಗೆ ಆ ಒಂದು ಕಚೇರಿಯ ಮೂಲವನ್ನು ಸಹ ಈಗ ಪೊಲೀಸರು ಭೇದಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಆ ಪೊಲೀಸರು ಮೊದಲಿಗೆ ಈ ವಿಡಿಯೋ ಎಲ್ಲಿಂದ ಲೀಕ್ ಆಯಿತು ಅನ್ನೋ ಮೊದಲು ಸಹ ತನಿಖೆಯನ್ನು ಕೈಗೊಳ್ತಾರೆ. ಮತ್ತೊಂದು ಕಡೆ ಇಲ್ಲಿ ನಾವು ನೋಡ್ಬೋದು, ರಾಮಚಂದ್ರ ಅವರೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇವೆಲ್ಲವೂ ಸಹ ನನ್ನ ವಿರುದ್ಧ ನಡೆದಿರ್ತಕ್ಕಂಥದ್ದು ಷಡ್ಯಂತ್ರ, ಹೀಗಾಗಿ ನಾನು ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಮುಂದಿನ ಕಾನೂನು ಹೋರಾಟ ಮಾಡ್ತೇನೆ ಅಂತ. ಕಾನೂನು ಹೋರಾಟ ಮಾಡಬೇಕಾದ್ರೆ ಯಾರ ವಿರುದ್ಧ ಮಾಡ್ತಾರೆ, ಈ ವಿಡಿಯೋವನ್ನು ಲೀಕ್ ಮಾಡಿದವ್ರು ಯಾರು, ಈ ವಿಡಿಯೋವನ್ನು ಚಿತ್ರೀಕರಣ ಮಾಡಿದವ್ರು ಯಾರು ಅನ್ನೋದು ಪ್ರಶ್ನೆ ಬರುತ್ತೆ. ಇಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಇದೇ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ನಲ್ಲೇ ಕೆಲವರು ಕೊಟ್ಟಂಥ ಮಾಹಿತಿ ಪ್ರಕಾರ ಇವರು ತುಂಬ ಸಲಿಗೆಯಿಂದ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಜೊತೆ ಇರ್ತಾ ಇದ್ರು. ಹಾಗಾಗಿ ಅಲ್ಲಿನವರೇ ಈ ಕೃತ್ಯವನ್ನು ಎಸಗಿದ್ದಾರೆ. ಆದರೆ ನಾವು ಗಮನಿಸ್ಬೋದು ವಿಡಿಯೋದಲ್ಲಿ ಒಬ್ಬ ಮಹಿಳೆ ಅವರ ಜೊತೆಲಿದ್ದರೆ ಮತ್ತೊಬ್ಬ ಮಹಿಳೆ ಆ ವಿಡಿಯೋವನ್ನು ಮಾಡ್ತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರಿಸುತ್ತೆ. ಹೀಗಾಗಿ ಆ ಕಚೇರಿಯಲ್ಲಿ ವಿಡಿಯೋಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಮಹಿಳೆ ಅಂತೂ ಇಲ್ಲ, ಅಲ್ಲಿ ಇನ್ನೊಬ್ರು ಇದ್ರು ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ಈ ಹಿನ್ನೆಲೆಯಲ್ಲಿ ಆ ವಿಡಿಯೋವನ್ನ ಮುಂದೆ ತನಿಖೆ ಕೈಗೊಳ್ಳಬೇಕಾದ್ರೆ ಮೊಬೈಲ್ ಇರಬೇಕು. ಈ ವಿಡಿಯೋ ಚಿತ್ರೀಕರಣಗೊಂಡಂತ ಮೂಲ ಮೊಬೈಲ್ ಪತ್ತೆ ಆಗಬೇಕು. ಆ ಮೂಲ ಮೊಬೈಲನ್ನು FSLಗೆ ಕಳಿಸಿ ಯಾರ ಮೊಬೈಲು ಯಾವಾಗ ಈ ವಿಡಿಯೋ ಚಿತ್ರೀಕರಣ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ. ಮತ್ತೊಂದು ಕಡೆ AI ವಿಡಿಯೋ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಇವರ ವಿರುದ್ಧ ಷಡ್ಯಂತ್ರ ಮಾಡಿಸೋದಕ್ಕೆ ಯಾರು ಇವರ ವೈರಿಗಳಾಗಿದ್ದಾರೆ, ಇಲಾಖೆಯಲ್ಲಿದ್ದಾರೆ ಅಥವಾ ಹೊರಗಡೆ ಇದ್ದಾರೆ ಅನ್ನೋದು ಒಂದು ಆಯಾಮದಲ್ಲಿ ತನಿಖೆಯನ್ನು ಕೈಗೊಳ್ಳಬೇಕಾಗುತ್ತೆ. ಈಗ ಇವರ ವಿರುದ್ಧ ಇರ್ತಕ್ಕಂಥ ಆಪ್ಷನ್ಸು, ಒಂದು ವೇಳೆ ಈ ವಿಡಿಯೋಗಳಲ್ಲಿರ್ತಕ್ಕಂಥ ಮಹಿಳೆಯರೇನಾದರೂ ದೂರನ್ನು ಕೊಟ್ಟಿದೆ ಆದರೆ ಯಾವ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದೂರನ್ನು ದಾಖಲು ಮಾಡ್ತಾರೆ ಅಲ್ಲಿ FIR ಆಗುತ್ತೆ. ಆ ಸಂಬಂಧಪಟ್ಟಂತೆ ಇವರ ರ್ಯಾಂಕು ಅಥವಾ ಇವರ ಮೇಲ್ಗಡೆ ಇರ್ತಕ್ಕಂಥ ರ್ಯಾಂಕ್ನ ಅಧಿಕಾರಿಗಳು ಅಥವಾ IPS ಬಿಟ್ಟು IAS ಅಧಿಕಾರಿ ಇವರ ವಿರುದ್ಧ ತನಿಖೆಯನ್ನು ಕೈಗೊಳ್ಳಬಹುದು. ಅದರ ಜೊತೆಗೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿಯಲ್ಲಿ ಇವರ ವಿರುದ್ಧ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗುತ್ತೆ. ಯಾಕೆಂತಂದರೆ ಮಹಿಳೆಯರಿಗೆ ಆಮಿಷೆಯನ್ನು ತೋರಿಸಿ ತನ್ನ ರಾಸಲೀಲಾ ಕೃತ್ಯಗಳಿಗೆ ಬಳಸಿಕೊಂಡಿರ್ತಕ್ಕಂಥ ಆರೋಪ ಇವರ ಮೇಲೆ ಎದುರಾಗುತ್ತೆ. ಹಾಗಾಗಿ ಆ ಆಮಿಷ ಏನು ಅಂದರೆ ಉದ್ಯೋಗದಲ್ಲಿ ಬಡ್ತಿ ಕೊಡೋದಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಆಮಿಷಗಳನ್ನು ಕೊಟ್ಟಿರ್ತಕ್ಕಂಥ ಆರೋಪ ಇವರ ಮೇಲೆ ಬರುತ್ತೆ. ಒಂದು ವೇಳೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನೋದಾದರೆ ಇಲ್ಲಿ ಸೆಂಟ್ರಲ್ ಆಫೀಸರ್ಸ್ ಕಂಡಕ್ಟ್ ರೂಲ್ಸ್ ಪ್ರಕಾರ ಇವರ ವಿರುದ್ಧ ಇಲಾಖಾ ತನಿಖೆಯನ್ನು ಕೈಗೊಳ್ಳಲಾಗುತ್ತೆ. ಇಲಾಖೆಯಲ್ಲಿ ಇವರು ಏನು ಮಾಡಿರ್ತಕ್ಕಂಥದ್ದು ಕ್ರಮ ಸಾಬೀತಾದರೆ, ರಾಸಲೀಲೆ ಕೃತ್ಯ ಸಾಬೀತಾದರೆ ಇವರನ್ನು ಡಿಮೋಟ್ ಮಾಡುವಂಥದ್ದು, ಜೊತೆಗೆ ಇವರಿಗೆ ಇರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಸ್ಥಗಿತಗೊಳಿಸುವಂಥ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ವಿದ್ಯಾ, ಥ್ಯಾಂಕ್ ಯು. ನೋಡೋಣ ಏನೇನಾಗುತ್ತೆ ಈ ಕೇಸ್ ಅಂತ. ಥ್ಯಾಂಕ್ ಯು ಡೀಟೇಲ್ಸ್ಗೆ ಮಂಜುನಾಥ್.